ಒಂದು ನಿಮಿಷ ನಾವು ಕಂಟಿನ್ಯೂ ಮಾಡೋಣ. ಇನ್ನು 1 ಗಂಟೆ ಸಮಯಾವಕಾಶ ಇದೆ. ಪ್ರತಿಯೊಂದು ಡೀಟೇಲ್ ಆಗಿ ಹೋಗೋಣ. ರಾಜೇಶ್ ಶೆಟ್ಟಿ ಅವರೇ, ನಿಮಗೆ ಎಷ್ಟು ರೂಪಾಯಿದು ಬಂದಿದೆ? ನಮಗೆ 48 ಲಕ್ಷ ಚಿಲ್ಲರೆ ಬಂದೈತೆ. 48 ಲಕ್ಷ ಚಿಲ್ಲರೆ, 64 ಲಕ್ಷ ಚಿಲ್ಲರೆ ಬಂದೈತೆ ಮೇಡಮ್. ಏನು ಬಿಸ್ನೆಸ್ ಮಾಡ್ತೀರಾ? ನಮ್ದು ಕಾಂಡಿಮೆಂಟ್ಸು, ಇದು ಬೇಕರಿ, ಬನ್ನು, ಟೀ, ಕಾಫಿ ಎಲ್ಲ ಮಾಡ್ತೀವಿ. 4 ವರ್ಷದ್ದು ನಮ್ಗೆ ಈ ಥರ ನೋಟಿಸ್ ಕಳ್ಸೋರೆ. ಇಷ್ಟು ನನಗೆ ಬಂದಿರೋದು ವಾಟ್ಸಪ್ಪಲ್ಲಿ ಕಳಿಸಿದ್ದವರು. ಓಹೋ, ನೋಟಿಸ್ ಬಂದಿಲ್ಲ, ವಾಟ್ಸಪ್ಪಲ್ಲಿ ಕಳಿಸಿದ್ರು. ನನಗದು ಗೊತ್ತಿಲ್ಲ. ನಮ್ಮದು ಏನದು ಅಕ್ಕಪಕ್ಕ ವಿಚಾರದಾಗ ಈ ಥರ ನೋಟಿಸ್. ಯಾರು ಎಲ್ಲಿದ್ದಾರೆ, ಅವರು ದೊಡ್ಡ ವರ್ತಕರು, ಸಣ್ಣ ವರ್ತಕರು, ನಮಗೂ ಗೊತ್ತಿರಲ್ಲ. ಸಿಸ್ಟಮ್ನಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ವ್ಯತ್ಯಾಸಗಳು ಕಂಡು ಬಂದಾಗ ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ ಅಂತ ನಮಗೂ ಗೊತ್ತಿರೋದಿಲ್ಲ. ಯಾಕೆಂದರೆ 10 ಲಕ್ಷ 12 ಲಕ್ಷ ಜನ ಟ್ಯಾಕ್ಸ್ ಪೇಯರ್ಸ್ ಇದೆ. ನಮ್ಮ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸೇ ಅಷ್ಟು ದೊಡ್ಡದಿದೆ. ಇನ್ನು ಅನ್ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸು ನಮಗೆ ಗೊತ್ತಿಲ್ಲ. ಸರ್ ಹಾಗಿದ್ದಾಗ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಡ್ರೈವ್ ಅನ್ನೇ ಕಂಪ್ಲೀಟ್ ಮಾಡಿಬಿಡ್ತೀನಿ ಮೇಡಮ್. ಈ ಒಂದು ಲೈನ್ ಆಫ್ ಆರ್ಗ್ಯುಮೆಂಟ್ ಏನಿದೆ, ರಿಜಿಸ್ಟ್ರೇಷನ್ನು ಯಾರು ತಗೊಂಡಿಲ್ಲ, ಪ್ಯಾನ್ ನಂಬರ್ ಮೂಲಕ ಸಿಸ್ಟಮ್ ತೋರಿಸಿರುತ್ತೆ. ಇಷ್ಟು ಜನ 40 ಲಕ್ಷ ಕ್ರಾಸ್ ಆಗಿದ್ರು ರಿಜಿಸ್ಟ್ರೇಷನ್ ಯಾವುದು UPI ಮೂಲಕ ಏನು ಬಂದಿದೆ, ರಿಜಿಸ್ಟ್ರೇಷನ್ ತಗೊಂಡಿಲ್ಲ. ಈ ನೋಟಿಸ್ನಲ್ಲಿ ಅದು ಒಂದು ಪಾಯಿಂಟ್ ಮೇಡಮ್. ಇನ್ನೊಂದೇನು ಪಾಯಿಂಟ್ ಅಂತಂದ್ರೆ, ಟ್ಯಾಕ್ಸ್ ನೋಟಿಸ್ ಕೊಡಬೇಕಾದ್ರೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಇಲ್ಲಿ 18% ಅಂತ ಇದೆ. 18% ಖಂಡಿತವಾಗ್ಲೂ ಬರೋದಿಲ್ಲ. ಯಾಕೆಂದ್ರೆ ಅವ್ರು ಹೇಳಿದ್ರಲ್ಲ, ಹಾಲಾಗ್ಲಿ ಮೊಸರಾಗ್ಲಿ ಆ ಥರದಕ್ಕೆ ಟ್ಯಾಕ್ಸೇ ಬರೋದಿಲ್ಲ. ಸಾಹೇಬ್ರು ಅವಾಗಲೇ ಹೇಳಿದ್ರು. ಅದನ್ನ ಕ್ಲಾಸಿಫೈ ಮಾಡಿಕೊಟ್ರೆ, ಇವರೇ ಕ್ಲಾಸಿಫೈ ಮಾಡಿಕೊಂಡ್ರೆ, ಆಮೇಲೆ ಸಂಬಂಧಪಟ್ಟ ಕಚೇರಿಗಳಿಗೆ ಸೂಕ್ತವಾಗಿ ದಾಖಲೆ ಹೊರಿಸಿದ್ರೆ ಈ ಟ್ಯಾಕ್ಸ್ ಅಮೌಂಟ್ ಇದೆಯಲ್ಲ, ಇದು ಅದಾಗಲಿ ಪೆನಾಲ್ಟಿ ಆಗಲಿ ಬರೋದಿಲ್ಲ ಮೊದಲನಿಗೆ. ಇನ್ನೊಂದು, ನಾವು ಆವಾಗಲೇ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಈ 1.5 ಕೋಟಿ ಲಿಮಿಟ್ ಒಳಗಡೆ ಇರೋರಿಗೆ, 1.5 ಕೋಟಿ ಸಣ್ಣ ಪುಟ್ಟ ವರ್ತಕರಿಗೆ ಬರೀ 1% ಲಾಗು ಆಗುತ್ತೆ ಟ್ಯಾಕ್ಸ್. ಆದರೆ ರಿಜಿಸ್ಟ್ರೇಷನ್ ತಗೋಬೇಕಾಗಿತ್ತು ಕಾನೂನು ಪ್ರಕಾರ. ಅಂದರೆ ಮುಂಚೆ ಸೆಮಿನಾರ್ಗಳಾಗಲಿ ಮತ್ತೊಂದಾಗಲಿ 2017ರಿಂದ ನಡೆದೇ ಇದೆ. ಇದು ಬೇರೆ ಎಲ್ಲ ನಮ್ಮ ಟಿವಿ ಚಾನೆಲ್ಗಳ ಮೂಲಕ ನೇರವಾಗಿ ಉತ್ತರ ತಗೊಂಡ್ಬಿಡ್ತೀನಿ. ರಿಜಿಸ್ಟ್ರೇಷನ್ ಮಾಡ್ಕೊಬೇಕಿತ್ತು ಅಂತ ನಿಮಗೆ ಗೊತ್ತಿತ್ತಾ? ನಮಗೆ ಮಾಹಿತಿನೇ ಇದ್ದಿಲ್ಲ. ನಾನು ರವಿ ಶೆಟ್ಟರ್ನು ಕೇಳ್ತೀನಿ ಆಮೇಲೆ, ಅವ್ರು ಲೈವ್ ಬಂದ ತಕ್ಷಣ. ಸಾವಿರಾರು ಜನ ವ್ಯಾಪಾರಿಗಳಿಗೆ ಗೊತ್ತಿದೆಯಾ? ಇಲ್ಲ, ರಿಜಿಸ್ಟ್ರೇಷನ್ ಅಥವಾ GST ನಾವು ಹೇಳೋದು ಫಸ್ಟ್ ನೀವು ರಿಜಿಸ್ಟ್ರೇಷನ್ ತಗೊಳ್ಳಿ ಅಂತ ನಮ್ಗೆ ಅವೇರ್ನೆಸ್ ಮೂಡಿಸಿದ್ರೆ, ಅಥವಾ ರಿಜಿಸ್ಟ್ರೇಷನ್ ನೀವು ತಗೊಳ್ಬೇಕಪ್ಪ, ಸಣ್ಣ ವರ್ತಕರಾಗಲಿ ಯಾರಾಗಲಿ ತಗೊಳ್ಬೇಕು ಅಂತ ಅವೇರ್ನೆಸ್ ಮೂಡಿ ಒಂದು GST ನಂಬರ್ ತಗೊಳ್ಳಿ ಅಂತ ಹೇಳಿದ್ರೆ ನಾವು ತಗೊಂತ ಇದ್ವಿ. ಇದು ಸಡನ್ ಆಗಿ ನಮ್ಗೆ 4 ವರ್ಷ 3 ವರ್ಷ ಬಿಟ್ಟು ಸುಮ್ಮನೆ ಬಿಟ್ಟು ಒಂದೇ 3 ವರ್ಷದಿಂದ ಕಟ್ಟಿ ಅಂತ ಒಂದೇ ಸಲ ಈಗ ಇಷ್ಟು ಕಟ್ಬಿಡಿ ಅಂತ ಹೇಳಿದ್ರೆ, ಅದು ನಮ್ಮ ಹತ್ರ ಅಂತೂ ಈ ತರ ನೋಟಿಸ್ ಬಂದು ಈ ತರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವಲೇ ಎಚ್ಚೆತ್ತು ಕೊಟ್ಟಿದ್ವಿ ನಾವು. GST ಮಾಡ್ಕೊಂಡು ಏನೋ ನಾವು ವ್ಯವಹಾರ ಮಾಡ್ತಿದ್ವಿ. ಬಗ್ಗೆ ನಮ್ಗೆ ಐಡಿಯಾನೇ ಇದ್ದಿಲ್ಲ. 22, 23, 24 4 ವರ್ಷ ಆಯ್ತು. 4 ವರ್ಷ ಸುಮ್ಮನೆ ಇದ್ದು, ಅಥವಾ ಯಾರು ಲೋಪದರ್ಶ ನಮ್ಗೆ ಗೊತ್ತಿಲ್ಲ, 4 ವರ್ಷನೂ ಸುಮ್ಮನೆ ಇದ್ದೀಗ ಒಂದು ಸಡನ್ ಆಗಿ ಒಂದೇ ಸಲ ಕಂಟಿನ್ಯೂ ಆಗಿ ಪಕ್ಕದವ್ರಿಗೆ ಬರ್ತಾರೆ ಅಂದ್ರೆ ಅದು ಕಷ್ಟ ಆಗುತ್ತೆ. ಸರ್ ಪ್ಲೀಸ್ ಕಂಟಿನ್ಯೂ. ರಿಜಿಸ್ಟ್ರೇಷನ್ ತಗೊಳೋದಕ್ಕೆ ಮಾಹಿತಿಗಳು ಮುಂಚೆಯಿಂದನೂ ನಮ್ಮ ಇಲಾಖೆ ಎಲ್ಲ ರೀತಿಯಲ್ಲೂ ಒಂದು ಸಹಕಾರನೂ ನೀಡ್ತಾ ಇದೆ. ಸಂಬಂಧಪಟ್ಟ ಈಗಲೂ ರಿಜಿಸ್ಟ್ರೇಷನ್ ಲಿಮಿಟ್ಗೆ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಏನು ಅಂತ ನಮ್ಮ ವೆಬ್ಸೈಟ್ಗಳಲ್ಲೂ ಇದ್ದಾವೆ. ಸಾಕಷ್ಟು ಮಾಹಿತಿಗಳು ಆಗಲೇ ವೆಬ್ಸೈಟ್ಗಳಲ್ಲೇ ಆಗಲಿ ಇದೆ. ಒಂದು ನಿಮಿಷ ನಾವು ಕಂಟಿನ್ಯೂ ಮಾಡೋಣ. ಇನ್ನು 1 ಗಂಟೆ ಸಮಯಾವಕಾಶ ಇದೆ. ಪ್ರತಿಯೊಂದು ಡೀಟೇಲ್ ಆಗಿ ಹೋಗೋಣ. ರಾಜೇಶ್ ಶೆಟ್ಟಿ ಅವರೇ, ನಿಮಗೆ ಎಷ್ಟು ರೂಪಾಯಿದು ಬಂದಿದೆ? ನಮಗೆ 48 ಲಕ್ಷ ಚಿಲ್ಲರೆ ಬಂದೈತೆ. 64 ಲಕ್ಷ ಚಿಲ್ಲರೆ ಬಂದೈತೆ ಮೇಡಮ್. ಏನು ಬಿಸ್ನೆಸ್ ಮಾಡ್ತೀರಾ? ನಮ್ದು ಕಾಂಡಿಮೆಂಟ್ಸು, ಇದು ಬೇಕರಿ, ಬನ್ನು, ಟೀ, ಕಾಫಿ ಎಲ್ಲ ಮಾಡ್ತೀವಿ. 4 ವರ್ಷದ್ದು ನಮ್ಗೆ ಈ ಥರ ನೋಟಿಸ್ ಕಳ್ಸೋರೆ. ಇಷ್ಟು ನನಗೆ ಬಂದಿರೋದು ವಾಟ್ಸಪ್ಪಲ್ಲಿ ಕಳಿಸಿದ್ದವರು. ನೋಟಿಸ್ ಬಂದಿಲ್ಲ, ವಾಟ್ಸಪ್ಪಲ್ಲಿ ಕಳಿಸಿದ್ರು. ನನಗದು ಗೊತ್ತಿಲ್ಲ. ನಮ್ಮದು ಏನದು ಅಕ್ಕಪಕ್ಕ ವಿಚಾರದಾಗ ಈ ಥರ ನೋಟಿಸ್. ಯಾರು ಎಲ್ಲಿದ್ದಾರೆ, ಅವರು ದೊಡ್ಡ ವರ್ತಕರು, ಸಣ್ಣ ವರ್ತಕರು, ನಮಗೂ ಗೊತ್ತಿರಲ್ಲ. ಸಿಸ್ಟಮ್ನಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ವ್ಯತ್ಯಾಸಗಳು ಕಂಡು ಬಂದಾಗ ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ ಅಂತ ನಮಗೂ ಗೊತ್ತಿರೋದಿಲ್ಲ. ಯಾಕೆಂದರೆ 10 ಲಕ್ಷ 12 ಲಕ್ಷ ಜನ ಟ್ಯಾಕ್ಸ್ ಪೇಯರ್ಸ್ ಇದೆ. ನಮ್ಮ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸೇ ಅಷ್ಟು ದೊಡ್ಡದಿದೆ. ಇನ್ನು ಅನ್ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸು ನಮಗೆ ಗೊತ್ತಿಲ್ಲ. ಸರ್ ಹಾಗಿದ್ದಾಗ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಡ್ರೈವ್ ಅನ್ನೇ ಕಂಪ್ಲೀಟ್ ಮಾಡಿಬಿಡ್ತೀನಿ ಮೇಡಮ್. ಈ ಒಂದು ಲೈನ್ ಆಫ್ ಆರ್ಗ್ಯುಮೆಂಟ್ ಏನಿದೆ, ರಿಜಿಸ್ಟ್ರೇಷನ್ನು ಯಾರು ತಗೊಂಡಿಲ್ಲ, ಪ್ಯಾನ್ ನಂಬರ್ ಮೂಲಕ ಸಿಸ್ಟಮ್ ತೋರಿಸಿರುತ್ತೆ. ಇಷ್ಟು ಜನ 40 ಲಕ್ಷ ಕ್ರಾಸ್ ಆಗಿದ್ರು ರಿಜಿಸ್ಟ್ರೇಷನ್ ಯಾವುದು UPI ಮೂಲಕ ಏನು ಬಂದಿದೆ, ರಿಜಿಸ್ಟ್ರೇಷನ್ ತಗೊಂಡಿಲ್ಲ. ಈ ನೋಟಿಸ್ನಲ್ಲಿ ಅದು ಒಂದು ಪಾಯಿಂಟ್ ಮೇಡಮ್. ಇನ್ನೊಂದೇನು ಪಾಯಿಂಟ್ ಅಂತಂದ್ರೆ, ಟ್ಯಾಕ್ಸ್ ನೋಟಿಸ್ ಕೊಡಬೇಕಾದ್ರೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಇಲ್ಲಿ 18% ಅಂತ ಇದೆ. 18% ಖಂಡಿತವಾಗ್ಲೂ ಬರೋದಿಲ್ಲ. ಯಾಕೆಂದ್ರೆ ಅವ್ರು ಹೇಳಿದ್ರಲ್ಲ, ಹಾಲಾಗ್ಲಿ ಮೊಸರಾಗ್ಲಿ ಆ ಥರದಕ್ಕೆ ಟ್ಯಾಕ್ಸೇ ಬರೋದಿಲ್ಲ. ಸಾಹೇಬ್ರು ಅವಾಗಲೇ ಹೇಳಿದ್ರು. ಅದನ್ನ ಕ್ಲಾಸಿಫೈ ಮಾಡಿಕೊಟ್ರೆ, ಇವರೇ ಕ್ಲಾಸಿಫೈ ಮಾಡಿಕೊಂಡ್ರೆ, ಆಮೇಲೆ ಸಂಬಂಧಪಟ್ಟ ಕಚೇರಿಗಳಿಗೆ ಸೂಕ್ತವಾಗಿ ದಾಖಲೆ ಹೊರಿಸಿದ್ರೆ ಈ ಟ್ಯಾಕ್ಸ್ ಅಮೌಂಟ್ ಇದೆಯಲ್ಲ, ಇದು ಅದಾಗಲಿ ಪೆನಾಲ್ಟಿ ಆಗಲಿ ಬರೋದಿಲ್ಲ ಮೊದಲನಿಗೆ. ಇನ್ನೊಂದು, ನಾವು ಆವಾಗಲೇ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಈ 1.5 ಕೋಟಿ
ಲಿಮಿಟ್ ಒಳಗಡೆ ಇರೋರಿಗೆ 1.5 ಕೋಟಿ ಸಣ್ಣ ಪುಟ್ಟ ವರ್ತಕರಿಗೆ ಬರೀ 1% ಲಾಗು ಆಗುತ್ತೆ ಟ್ಯಾಕ್ಸ್. ಆದರೆ ರಿಜಿಸ್ಟ್ರೇಷನ್ ತಗೋಬೇಕಾಗಿತ್ತು ಕಾನೂನು ಪ್ರಕಾರ. ಅಂದರೆ ಮುಂಚೆ ಸೆಮಿನಾರ್ಗಳಾಗಲಿ ಮತ್ತೊಂದಾಗಲಿ 2017ರಿಂದ ನಡೆದೇ ಇದೆ. ಇದು ಬೇರೆ ಎಲ್ಲ ನಮ್ಮ ಟಿವಿ ಚಾನೆಲ್ಗಳ ಮೂಲಕ ಅಲ್ಲೇ ನೇರವಾಗಿ ಉತ್ತರ ತಗೊಂಡ್ಬಿಡ್ತೀನಿ. ರಿಜಿಸ್ಟ್ರೇಷನ್ ಮಾಡ್ಕೊಬೇಕಿತ್ತು ಅಂತ ನಿಮಗೆ ಗೊತ್ತಿತ್ತಾ? ನಿಮಗೆ ಗೊತ್ತಿತ್ತಾ? ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಇದ್ದಿಲ್ಲ. ನಾನು ರವಿ ಶೆಟ್ಟರ್ನು ಕೇಳ್ತೀನಿ ಆಮೇಲೆ ಅವ್ರು ಲೈವ್ ಬಂದ ತಕ್ಷಣ. ಸಾವಿರಾರು ಜನ ವ್ಯಾಪಾರಿಗಳಿಗೆ ಗೊತ್ತಿದೆಯಾ? ಇಲ್ಲ, ರಿಜಿಸ್ಟ್ರೇಷನ್ ಅಥವಾ GST ನಾವು ಹೇಳೋದು ಫಸ್ಟ್ ನೀವು ರಿಜಿಸ್ಟ್ರೇಷನ್ ತಗೊಳ್ಳಿ ಅಂತ ನಮ್ಗೆ ಅವೇರ್ನೆಸ್ ಮೂಡಿಸಿದ್ರೆ, ಅಥವಾ ರಿಜಿಸ್ಟ್ರೇಷನ್ ನೀವು ತಗೊಳ್ಬೇಕಪ್ಪ, ಸಣ್ಣ ವರ್ತಕರಾಗಲಿ ಯಾರಾಗಲಿ ತಗೊಳ್ಬೇಕು ಅಂತ ಅವೇರ್ನೆಸ್ ಮೂಡಿ ಒಂದು GST ನಂಬರ್ ತಗೊಳ್ಳಿ ಅಂತ ಹೇಳಿದ್ರೆ ನಾವು ತಗೊಂತ ಇದ್ವಿ. ಇದು ಸಡನ್ ಆಗಿ ನಮ್ಗೆ 4 ವರ್ಷ 3 ವರ್ಷ ಬಿಟ್ಟು ಸುಮ್ಮನೆ ಬಿಟ್ಟು ಒಂದೇ 3 ವರ್ಷದಿಂದ ಕಟ್ಟಿ ಅಂತ ಒಂದೇ ಸಲ ಈಗ ಇಷ್ಟು ಕಟ್ಬಿಡಿ ಅಂತ ಹೇಳಿದ್ರೆ ಅದು ನಮ್ಮ ಹತ್ರಂತೂ ವರ್ಷನೇ ಈ ತರ ನೋಟಿಸ್ ಬಂದು ಈ ತರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವಲೇ ಎಚ್ಚೆತ್ತು ಕೊಟ್ಟಿದ್ದೀವಿ ನಾವು. GST ಮಾಡ್ಕೊಂಡು ಏನೋ ನಾವು ವ್ಯವಹಾರ ಮಾಡ್ತಿದ್ವಿ. ಬಗ್ಗೆ ನಮ್ಗೆ ಐಡಿಯಾನೇ ಇದ್ದಿಲ್ಲ. 22, 23, 24 4 ವರ್ಷ ಆಯ್ತು. 4 ವರ್ಷ ಸುಮ್ಮನೆ ಇದ್ದು ಅಥವಾ ಯಾರು ಲೋಪದರ್ಶ ನಮ್ಗೆ ಗೊತ್ತಿಲ್ಲ. 4 ವರ್ಷನೂ ಸುಮ್ಮನೆ ಇದ್ದೀಗ ಒಂದು ಸಡನ್ ಆಗಿ ಒಂದೇ ಸಲ ಕಂಟಿನ್ಯೂ ಆಗಿ ಪಕ್ಕದವ್ರಿಗೆ ಬರ್ತಾರೆ ಅಂದ್ರೆ ಅದು ಕಷ್ಟ ಆಗುತ್ತೆ. ಸರ್ ಪ್ಲೀಸ್ ಕಂಟಿನ್ಯೂ. ರಿಜಿಸ್ಟ್ರೇಷನ್ ತಗೊಳೋದಕ್ಕೆ ಮಾಹಿತಿಗಳು ಮುಂಚೆಯಿಂದನೂ ನಮ್ಮ ಇಲಾಖೆ ಎಲ್ಲ ರೀತಿಯಲ್ಲೂ ಒಂದು ಸಹಕಾರನೂ ನೀಡ್ತಾ ಇದೆ. ಸಂಬಂಧಪಟ್ಟ ಈಗಲೂ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಏನು ಅಂತ ನಮ್ಮ ವೆಬ್ಸೈಟ್ಗಳಲ್ಲೂ ಇದ್ದಾವೆ. ಸಾಕಷ್ಟು ಮಾಹಿತಿಗಳು ಆಗಲೇ ವೆಬ್ಸೈಟ್ಗಳಲ್ಲೇ ಆಗಲಿ ಇದೆ. ಒಂದು ನಿಮಿಷ ನಾವು ಕಂಟಿನ್ಯೂ ಮಾಡೋಣ. ಇನ್ನು 1 ಗಂಟೆ ಸಮಯಾವಕಾಶ ಇದೆ. ಪ್ರತಿಯೊಂದು ಡೀಟೇಲ್ ಆಗಿ ಹೋಗೋಣ. ರಾಜೇಶ್ ಶೆಟ್ಟಿ ಅವರೇ, ನಿಮಗೆ ಎಷ್ಟು ರೂಪಾಯಿದು ಬಂದಿದೆ? ನಮಗೆ 48 ಲಕ್ಷ ಚಿಲ್ಲರೆ ಬಂದೈತೆ. 48 ಲಕ್ಷ ಚಿಲ್ಲರೆ? 64 ಲಕ್ಷ ಚಿಲ್ಲರೆ ಬಂದೈತೆ ಮೇಡಮ್. ಏನು ಬಿಸ್ನೆಸ್ ಮಾಡ್ತೀರಾ? ನಮ್ದು ಕಾಂಡಿಮೆಂಟ್ಸು, ಇದು ಬೇಕರಿ, ಬನ್ನು, ಟೀ ಕಾಫಿ ಎಲ್ಲ ಮಾಡ್ತೀವಿ. 4 ವರ್ಷದ್ದು ನಮ್ಗೆ ಈ ಥರ ನೋಟಿಸ್ ಕಳ್ಸೋರೆ. ಇಷ್ಟು ನನಗೆ ಬಂದಿರೋದು ವಾಟ್ಸಪ್ಪಲ್ಲಿ ಕಳಿಸಿದ್ದವರು. ನೋಟಿಸ್ ಬಂದಿಲ್ಲ, ವಾಟ್ಸಪ್ಪಲ್ಲಿ ಕಳಿಸಿದ್ರು. ನನಗದು ಗೊತ್ತಿಲ್ಲ. ನಮ್ಮದು ಏನದು ಅಕ್ಕಪಕ್ಕ ವಿಚಾರದಾಗ ಈ ಥರ ನೋಟಿಸ್. ಯಾರು ಎಲ್ಲಿದ್ದಾರೆ, ಅವರು ದೊಡ್ಡ ವರ್ತಕರು ಸಣ್ಣ ವರ್ತಕರು ನಮ್ಗಳಿಗೂ ಗೊತ್ತಿರಲ್ಲ. ಸಿಸ್ಟಮ್ನಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ವ್ಯತ್ಯಾಸಗಳು ಕಂಡು ಬಂದಾಗ ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ ಅಂತ ನಮಗೂ ಗೊತ್ತಿರೋದಿಲ್ಲ. ಯಾಕೆಂದರೆ 10 ಲಕ್ಷ 12 ಲಕ್ಷ ಜನ ಟ್ಯಾಕ್ಸ್ ಪೇಯರ್ಸ್ ಇದೆ. ನಮ್ಮ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸೇ ಅಷ್ಟು ದೊಡ್ಡದಿದೆ. ಇನ್ನು ಅನ್ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸು ನಮಗೆ ಗೊತ್ತಿಲ್ಲ. ಸೊ ಸರ್, ಹಾಗಿದ್ದಾಗ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಡ್ರೈವ್ ಅನ್ನೇ ಕಂಪ್ಲೀಟ್ ಮಾಡಿಬಿಡ್ತೀನಿ ಮೇಡಮ್. ಈ ಒಂದು ಲೈನ್ ಆಫ್ ಆರ್ಗ್ಯುಮೆಂಟ್ ಏನಿದೆ, ರಿಜಿಸ್ಟ್ರೇಷನ್ನು ಯಾರು ತಗೊಂಡಿಲ್ಲ, ಪ್ಯಾನ್ ನಂಬರ್ ಮೂಲಕ ಸಿಸ್ಟಮ್ ತೋರಿಸಿರುತ್ತೆ. ಇಷ್ಟು ಜನ 40 ಲಕ್ಷ ಕ್ರಾಸ್ ಆಗಿದ್ರು ರಿಜಿಸ್ಟ್ರೇಷನ್ ಯಾವುದು UPI ಮೂಲಕ ಏನು ಬಂದಿದೆ, ರಿಜಿಸ್ಟ್ರೇಷನ್ ತಗೊಂಡಿಲ್ಲ. ಈ ನೋಟಿಸ್ನಲ್ಲಿ ಅದು ಒಂದು ಪಾಯಿಂಟ್ ಮೇಡಮ್. ಇನ್ನೊಂದೇನು ಪಾಯಿಂಟ್ ಅಂತಂದರೆ, ಟ್ಯಾಕ್ಸ್ ನೋಟಿಸ್ ಕೊಡಬೇಕಾದ್ರೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಇಲ್ಲಿ 18% ಅಂತ ಇದೆ. 18% ಖಂಡಿತವಾಗ್ಲೂ ಬರೋದಿಲ್ಲ. ಯಾಕೆಂದರೆ ಅವ್ರು ಹೇಳಿದ್ರಲ್ಲ, ಹಾಲಾಗಲಿ ಮೊಸರಾಗಲಿ ಆ ಥರದಕ್ಕೆ ಟ್ಯಾಕ್ಸೇ ಬರೋದಿಲ್ಲ. ಸಾಹೇಬ್ರು ಆವಾಗಲೇ ಹೇಳಿದ್ರು. ಅದನ್ನು ಕ್ಲಾಸಿಫೈ ಮಾಡಿಕೊಟ್ರೆ, ಇವರೇ ಕ್ಲಾಸಿಫೈ ಮಾಡಿಕೊಟ್ರೆ, ಆಮೇಲೆ ಸಂಬಂಧಪಟ್ಟ ಕಚೇರಿಗಳಿಗೆ ಸೂಕ್ತವಾಗಿ ದಾಖಲೆ ಹೊರಿಸಿದ್ರೆ ಈ ಟ್ಯಾಕ್ಸ್ ಅಮೌಂಟ್ ಇದೆಯಲ್ಲ, ಇದು ಅದಾಗಲಿ ಪೆನಾಲ್ಟಿ ಆಗಲಿ ಬರೋದಿಲ್ಲ ಮೊದಲನಿಗೆ. ಇನ್ನೊಂದು, ನಾವು ಆವಾಗಲೇ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಈ 1.5 ಕೋಟಿ ಲಿಮಿಟ್ ಒಳಗಡೆ ಇರೋರಿಗೆ, 1.5 ಕೋಟಿ ಸಣ್ಣ ಪುಟ್ಟ ವರ್ತಕರಿಗೆ ಬರೀ 1% ಲಾಗು ಆಗುತ್ತೆ ಟ್ಯಾಕ್ಸ್. ಆದರೆ ರಿಜಿಸ್ಟ್ರೇಷನ್ ತಗೋಬೇಕಾಗಿತ್ತು ಕಾನೂನು ಪ್ರಕಾರ. ಅಂದರೆ ಮುಂಚೆ ಸೆಮಿನಾರ್ಗಳಾಗಲಿ ಮತ್ತೊಂದಾಗಲಿ 2017ರಿಂದ ನಡೆದೇ ಇದೆ. ಇದು ಬೇರೆ ಎಲ್ಲ ನಮ್ಮ ಟಿವಿ ಚಾನೆಲ್ಗಳ ಮೂಲಕ ನೇರವಾಗಿ ಉತ್ತರ ತಗೊಂಡ್ಬಿಡ್ತೀನಿ. ರಿಜಿಸ್ಟ್ರೇಷನ್ ಮಾಡ್ಕೊಬೇಕಿತ್ತು ಅಂತ ನಿಮಗೆ ಗೊತ್ತಿತ್ತಾ? ನಿಮಗೆ ಗೊತ್ತಿತ್ತಾ? ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಇದ್ದಿಲ್ಲ. ನಾನು ರವಿ ಶೆಟ್ಟರ್ನು ಕೇಳ್ತೀನಿ ಆಮೇಲೆ ಅವ್ರು ಲೈವ್ ಬಂದ ತಕ್ಷಣ. ಸಾವಿರಾರು ಜನ ವ್ಯಾಪಾರಿಗಳಿಗೆ ಗೊತ್ತಿದೆಯಾ? ಇಲ್ಲ, ರಿಜಿಸ್ಟ್ರೇಷನ್ ಅಥವಾ GST ನಾವು ಹೇಳೋದು ಫಸ್ಟ್ ನೀವು ರಿಜಿಸ್ಟ್ರೇಷನ್ ತಗೊಳ್ಳಿ ಅಂತ ನಮ್ಗೆ ಅವೇರ್ನೆಸ್ ಮೂಡಿಸಿದ್ರೆ, ಅಥವಾ ರಿಜಿಸ್ಟ್ರೇಷನ್ ನೀವು ತಗೊಳ್ಬೇಕಪ್ಪ, ಸಣ್ಣ ವರ್ತಕರಾಗಲಿ ಯಾರಾಗಲಿ ತಗೊಳ್ಬೇಕು ಅಂತ ಅವೇರ್ನೆಸ್ ಮೂಡಿ ಒಂದು GST ನಂಬರ್ ತಗೊಳ್ಳಿ ಅಂತ ಹೇಳಿದ್ರೆ ನಾವು ತಗೊಂತ ಇದ್ವಿ. ಇದು ಸಡನ್ ಆಗಿ ನಮ್ಗೆ 4 ವರ್ಷ 3 ವರ್ಷ ಬಿಟ್ಟು ಸುಮ್ಮನೆ ಬಿಟ್ಟು ಒಂದೇ 3 ವರ್ಷದಿಂದ ಕಟ್ಟಿ ಅಂತ ಒಂದೇ ಸಲ ಈಗ ಇಷ್ಟು ಕಟ್ಬಿಡಿ ಅಂತ ಹೇಳಿದ್ರೆ ಅದು ನಮ್ಮ ಹತ್ರಂತೂ ವರ್ಷನೇ ಈ ತರ ನೋಟಿಸ್ ಬಂದು ಈ ತರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವಲೇ ಎಚ್ಚೆತ್ತು ಕೊಟ್ಟಿದ್ದೀವಿ ನಾವು. GST ಮಾಡ್ಕೊಂಡು ಏನೋ ನಾವು ವ್ಯವಹಾರ ಮಾಡ್ತಿದ್ವಿ. ಬಗ್ಗೆ ನಮ್ಗೆ ಐಡಿಯಾನೇ ಇದ್ದಿಲ್ಲ. 22, 23, 24 4 ವರ್ಷ ಆಯ್ತು. 4 ವರ್ಷ ಸುಮ್ಮನೆ ಇದ್ದು ಅಥವಾ ಯಾರು ಲೋಪದರ್ಶ ನಮ್ಗೆ ಗೊತ್ತಿಲ್ಲ. 4 ವರ್ಷನೂ ಸುಮ್ಮನೆ ಇದ್ದೀಗ ಒಂದು ಸಡನ್ ಆಗಿ ಒಂದೇ ಸಲ ಕಂಟಿನ್ಯೂ ಆಗಿ ಪಕ್ಕದವ್ರಿಗೆ ಬರ್ತಾರೆ ಅಂದ್ರೆ ಅದು ಕಷ್ಟ ಆಗುತ್ತೆ. ಸರ್ ಪ್ಲೀಸ್ ಕಂಟಿನ್ಯೂ. ರಿಜಿಸ್ಟ್ರೇಷನ್ ತಗೊಳೋದಕ್ಕೆ ಮಾಹಿತಿಗಳು ಮುಂಚೆಯಿಂದನೂ ನಮ್ಮ ಇಲಾಖೆ ಎಲ್ಲ ರೀತಿಯಲ್ಲೂ ಒಂದು ಸಹಕಾರನೂ ನೀಡ್ತಾ ಇದೆ. ಸಂಬಂಧಪಟ್ಟ ಈಗಲೂ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಏನು ಅಂತ ನಮ್ಮ ವೆಬ್ಸೈಟ್ಗಳಲ್ಲೂ ಇದ್ದಾವೆ. ಸಾಕಷ್ಟು ಮಾಹಿತಿಗಳು ಆಗಲೇ ವೆಬ್ಸೈಟ್ಗಳಲ್ಲೇ ಆಗಲಿ ಇದೆ.